ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ನಾವೀಗ ಬೋರ್ಡ್ ಕಾಣ್ತಿದ್ದೆ ನೋಡಿ, ಶಿಂಗಟಗೆರೆ ಅಂತ ಮದ್ದೂರು ತಾಲೂಕು ಕಡೆ ಗ್ರಾಮ. ಇದು ಬಿಟ್ಟರೆ ನೆಕ್ಸ್ಟ್ ಕಡಿಲವಾಗಿಲು ಅಂತ ಬರುತ್ತೆ, ಅದು ಮೇನ್ ರೋಡಲ್ಲಿ ಸಿಗೋಲ್ಲ. ಮತ್ತು ಇದು ಮಾದರಹಳ್ಳಿ, ಅಂದರೆ ಶಿಂಗಟಗೆರೆ ಮತ್ತು ಮಾದರಹಳ್ಳಿ ನಡುವೆ ಇರ್ತಕ್ಕಂಥ ಒಂದು ಜಮೀನು ಹತ್ರ ನಾವೀಗ ಹೋಗ್ತಾಯಿದ್ದೀವಿ, ಒಂದು ಮನೆ ಹತ್ರ. ಅಲ್ಲಿ ಏನು ವಿಶೇಷ ಅಂತ ಅಂದರೆ, ಒಬ್ಬರು ಈಗೇನು ಇಡೀ ದೇಶದಲ್ಲಿ ಗ್ಯಾಸ್ ಟ್ರಬಲ್ ಅಂತ ಮೀಡಿಯಾಗಳು ಬೊಬ್ಬೆ ಆಗ್ತಿದ್ದಾವೆ. ಅಲ್ಲಿ ಕಾಳಸಂತೆಕೋರರ ಸಪೋರ್ಟಿಂದ ಆಡ್ತಿದ್ದಾರೋ ಯಾರಿಂದ ಆಡ್ತಿದ್ದಾರೋ ಗೊತ್ತಿಲ್ಲ. ನಿಜವಾಗಿಯೂ ಗ್ಯಾಸ್ ಟ್ರಬಲ್ ಆಗಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇದರ ನಡುವೆ ಸರ್ಕಾರದ ಸೌಲಭ್ಯವನ್ನು ಬಳಸ್ಕೊಂಡು ಇಲ್ಲೊಬ್ಬರು ರೈತರು, ಆದರ್ಶ ರೈತರು, ಸ್ವಾವಲಂಬಿಯಾಗಿ ಗ್ಯಾಸನ್ನು ಕೂಡ ಯಾವುದೇ ವ್ಯಕ್ತಿಯ ಮರ್ಜಿಗೆ ಒಳಗಾಗದೆ ತಾವೇ ಅದನ್ನು ಉತ್ಪಾದನೆ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ ಏನು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಹೆಸರು ಮರದೇಶಿಗೌಡ ಸಣ್ಣೇಗೌಡ, ಮಾದರಹಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನೀವು ನೋಡ್ತಾ ಇದ್ದೀರಿ, ಈಗ ಇದು ಗೋಬರ್ ಗ್ಯಾಸ್ ಘಟಕ. ಈಗ ಇಡೀ ದೇಶನೇ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಭೀತಿಯಿಂದ ಗ್ಯಾಸ್ ಸಮಸ್ಯೆ ಆಗಿದೆ ಅಂತ ಮೀಡಿಯಾಗಳಲ್ಲಿ ಬರ್ತಾಯಿದೆ. ಅದು ನಿಜವೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಗೆ ಆ ಚಿಂತೆ ಇಲ್ಲದೇ ನಾವು ಗ್ಯಾಸನ್ನು ಬಳಸ್ತಾ ಇದ್ದೀವಿ. ಇದು ಗೋಬರ್ ಗ್ಯಾಸ್ ಘಟಕ ಸರ್ಕಾರದ ಸಹಾಯಧನದಡಿ ತಗೊಂಡಿರೋದು. ಇನ್ಫೋಸಿಸ್ ಇದರಿಂದ ಸಹಾಯಧನದಲ್ಲಿ ಈ ಥರ ರೈತರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿಕೊಡ್ತಾ ಇರುವಂಥ ಘಟಕ. ನಾವು ಕೇವಲ 10,000 ಕೊಟ್ಟಿದ್ದೀವಿ, ಇನ್ನು ಬಾಕಿದೆಲ್ಲನೂ ಕಂಪ್ನಿನೇ ಹಾಕಿ ಮಾಡಿಕೊಟ್ಟಿದೆ. ಈಗ ಒಂದು 8 ತಿಂಗಳಾಗಿದೆ ಮಾಡಿಸಿ ಈ ಯೂನಿಟ್ನ. ಇನ್ನೊಂದು ಯೂನಿಟ್ ಇದೆ, ಅದು 8ನೇ ವರ್ಷದ್ದಿದೆ. ಡಬಲ್ ಯೂನಿಟ್ ಇದೆ ಇಲ್ಲಿ. ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರ ಕೊಡ್ತೀನಿ ಬನ್ನಿ. ನಾವು ಸಗಣಿ ಗ್ಯಾಸ್ ಮಾಡಿರೋದ್ರಿಂದ ಸಗಣಿನೇ ಇಲ್ಲಿ ಮೂಲ ಗ್ಯಾಸ್ಗೆ. ಅದರಿಂದ ನಾವು ಮಲೆನಾಡು ಗಿಡ್ಡ ಹಸುಗಳು ಕಟ್ಟಿದ್ದೀವಿ. ಇವರಿಂದ ಬರುವಂಥ ಸಗಣಿನ ನಾವಲ್ಲಿ ಗ್ಯಾಸ್ಗೆ ಬಳಸ್ತೀವಿ. ಇನ್ನು ಮಲೆನಾಡು ಗಿಡ್ಡ ಹಸುಗಳಿಂದ ಲಾಭ ಏನಾರು ಇದ್ದದ, ಏನು ಇದು ಹಾಲು ಎಷ್ಟು ಕೊಡ್ತದೆ ಅಂತ ಕೆಲವ್ರು ಮಾತಾಡ್ತಾರೆ. ನೀವು ಇಚ್ಛೆಪಟ್ಟರೆ ಮುಂದಿನ ಎಪಿಸೋಡಲ್ಲಿ ಬೇಕಾದ್ರೆ ಅದರಿಂದ ಲಾಭ ಎಷ್ಟದೆ ಅನ್ನೋ ಲೆಕ್ಕಾಚಾರ ಆಮೇಲೆ ಮಾತಾಡುವ. ಇವಾಗ ಗ್ಯಾಸ್ಗೆ ಏನು ಮಾಹಿತಿ ಬೇಕೋ ಅದನ್ನು ಮಾತ್ರ ಕೊಡ್ತೀನಿ. ಇವಾಗ ಅಲ್ಲಿ ಹಸುಗಳು ಕೊಟ್ಟಿಗೆಯಿಂದ ಬರುವಂಥ ಸಗಣಿನ ತಂದು ಈ ಟಬ್ ಒಳಗಡೆಗೆ ಹಾಕ್ತೀವಿ. ಈ ಟಬ್ ಒಳಗಡೆಗೆ ಹಾಕಿ ಒಂದು ಭಾಗ ಸಗಣಿ ಇದ್ದರೆ 3 ಭಾಗ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಇಲ್ಲಿ ಗೇಟ್ ಇದೆ, ಗೇಟನ್ನು ತೆಗೆದ್ರೆ ಒಳಗಡೆಗೆ ಇನ್ಪುಟ್ ಆಗುತ್ತೆ. ಇನ್ಪುಟ್ ಆದ ನಂತರ ಇಲ್ಲಿ ಗ್ಯಾಸು ಲೋಡ್ ಈ ಥರ ಲೋಡ್ ಬರುತ್ತೆ. ಈ ಥರ 24 ಅವರ್ಸಲ್ಲಿ. ಈಗ ನೀವು ನೋಡ್ತಾ ಇದ್ದೀರಿ, ಬೆಳಗ್ಗೆ ಅಡುಗೆ ಮಾಡಿ ಇನ್ನೂ ಹಂಗೆ ಉಳಿದಿದೆ. ಇನ್ನೂ 10ರಿಂದ 15 ಸೀಟ್ಗೆ 3 ಟೈಮ್ಗೆ ಅಡುಗೆ ಮಾಡುವಷ್ಟು ಗ್ಯಾಸ್ ಇದೆ ಇದರಲ್ಲಿ. ಇವತ್ತು ನಾವು ಸಗಣಿ ಹಾಕೋದು ನಿಲ್ಲಿಸ್ಬಿಟ್ರೂ ಒಂದು 6 ತನಕ ಬರ್ತಾ ಇರ್ತದೆ ಗ್ಯಾಸು. ಪ್ರತಿದಿನ ಹಾಕಿದ್ರೆ ಇದೇ ಥರ ಲೋಡು ಹಿಂಗೆ ಇರ್ತದೆ, ಕಂಟಿನ್ಯೂ ಇರುತ್ತೆ. ಪ್ರತಿದಿನ ಹಾಕೋದು ಸೂಕ್ತ. ಒಳಗಡೆಗೆ ಇಲ್ಲಿ ಪೈಪ್ ಕೊಟ್ಟಿದ್ದಾರಲ್ಲ, ಈ ಪೈಪಿಂದ ಹಿಂಗೆ ಹೋಗುತ್ತೆ ಒಳಗಡೆಗೆ ಹೋಗಿ ಗ್ಯಾಸ್ ಫಾರ್ಮುಟೇಷನ್ ಮುಗಿದ್ಮೇಲೆ, ಗ್ಯಾಸ್ ಆಗಿ ಮುಗಿದ ನಂತರ ಇಲ್ಲಿ ಬನ್ನಿ. ನೀವು ನಾನು ಪೂರ್ತಿ ಹೇಳ್ತೀನಿ, ನೀವು ಅರ್ಧ ಇದು ಮಾಡಬೇಡ್ರಿ. ಇಲ್ಲಿ ಬರುತ್ತೆ ಹೊರಕ್ಕೆ, ಇದು ಹೊರಕ್ಕೆ ಬರುವಂಥದ್ದು ಔಟ್ಪುಟ್. ಇದು ಅಲ್ಲಿ ನೀವು ನೋಡಿದ್ದು ಇನ್ಪುಟ್ಟು, ಇದು ಔಟ್ಪುಟ್ಟು. ಇದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೀವು ಟರ್ನ್ ಮಾಡಿದ್ರೆ ಇಲ್ಲಿಗೆ ಸ್ಲರಿ ಬಂದು ಬೀಳುತ್ತೆ. ಇಲ್ಲೊಂದು ಯೂನಿಟ್ ಇದೆ ನಂದು, ಹಳೆ ಯೂನಿಟ್ಟು, 8 ವರ್ಷದ್ದು. ಆ ಹಳೆ ಯೂನಿಟ್ಟಿಗೆ ಸ್ಲರಿ ಹೋಗುತ್ತೆ. ಇಲ್ಲಿ ಒಳಗಡೆ ಡೂಮ್ ಇದೆ. ಇಲ್ಲಿ ದಿನ ಬಂದು ಅಂತ ಹಿಂದೆ ಬತ್ತಿತ್ತಲ್ಲ, ಅದಿದೆ. 18-19ನೇ ಸಾಲಲ್ಲಿ ಮಾಡಿಸಿದ್ದಿದ್ದು. ಇದರಲ್ಲೂ ಗ್ಯಾಸ್ ಬರುತ್ತೆ. ಅಲ್ಲಿ ಸ್ಲರಿ ಹಾಕಿ ಗ್ಯಾಸ್ ತಯಾರಾಗಿ ಬಂದಂಥ ಸ್ಲರಿ ಹೊರಕ್ಕೆ ಬರುತ್ತೆ ಗ್ಯಾಸ್ ಮುಗಿದ್ಮೇಲೆ. ಮತ್ತೆ ಅದನ್ನು ಇಲ್ಲಿಗೆ ಇನ್ಪುಟ್ ಮಾಡ್ತೀನಿ. ಇಲ್ಲೂ ಕೂಡ ಗ್ಯಾಸ್ ಬರುತ್ತೆ ನಮಗೆ. ಈ 2 ಗ್ಯಾಸಿಂದ ಕನಿಷ್ಠ ಅಂದರೆ 10 ಮಂದಿಗೆ ಪ್ರತಿದಿನ 3 ಟೈಮ್ ಅಡುಗೆ ಮಾಡಿ ಬಡಿಸುವಷ್ಟು ಗ್ಯಾಸು 2 ಯೂನಿಟಿಂದ ಬರುತ್ತೆ ನಮಗೆ. ನೀವು ಸಗಣಿ ಕೊಡ್ತಾ ಇರೋ ಕಂಟಿನ್ಯೂಟಿ ದಿನದ 24 ಗಂಟೆನೂ ಬರ್ತಾ ಇರ್ತದೆ ಗ್ಯಾಸು. ಸಗಣಿನೇ ಮೂಲ ಇಲ್ಲಿ. ಸಗಣಿ ನಾವು 100 kg ಲೋಡ್ ಮಾಡಿದ್ವಾ 20 ಸೀಟ್ಗೆ ಅಡುಗೆ ಮಾಡಿ, 10 kg ಲೋಡ್ ಮಾಡಿದ್ವಾ 5 ಸೀಟ್ಗೆ ಅಡುಗೆ ಮಾಡಿ. ಹಿಂಗೆ ಸಗಣಿ ನಾವು ಹೆಂಗೆ ಲೋಡ್ ಮಾಡ್ತೀವಿ ಹಂಗೆ ಗ್ಯಾಸ್ ಬರ್ತಾ ಇರ್ತದೆ. ಈಗ ನಮಗೆ ಯಾವುದೇ ರೀತಿ ಸಿಲಿಂಡ್ರ್ ಗ್ಯಾಸ್ ಬಿಟ್ಟು ನಾವು 8ರಿಂದ 10 ವರ್ಷ ಆಗಿದೆ. ಈಗ ನಾವು
18ನೇ ಇಸ್ವಿಲೇ ಲಾಸ್ಟು ನಾವು ಸಿಲಿಂಡ್ರ್ ಗ್ಯಾಸನ್ನು ಬಳಸಿದ್ದು. ಅಲ್ಲಿಂದ ಗ್ಯಾಸನ್ನು ಬಳಸ್ತಾ ಇಲ್ಲ ನಾವು. ಹೌದು, ನಾನ್ ವೆಜ್ಗೂ ಇದ್ದಾನೆ, ವೆಜ್ಗೂ ಇದ್ದಾನೆ, ಪ್ರತಿಯೊಂದಕ್ಕೂ ಇದ್ದಾನೆ ನಮಗೆ. ಇವಾಗ ಇಲ್ಲಿ ಅಡುಗೆ ಮನೆಗೆ ಹೋಗುತ್ತೆ, ಇದೂ ಅಲ್ಲೊಂದು ಸಪ್ಲೈ ಇದೆ, ಅದು ಅಡುಗೆ ಮನೆಗೆ ಹೋಗುತ್ತೆ. ಹೊರಗೆ ಬಂದಂಥ ಸ್ಲರಿ ಇದು ಅಲ್ಲಿ ಪಾರ್ಮಿಟೇಷನ್ ಮುಗಿದು ಹೊರಗೆ ಬಂದಂಥ ಸ್ಲರಿ ಅಲ್ಲಿಗೆ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಗೆ ಬರುತ್ತೆ ಸ್ಲರಿ. ಇದನ್ನು ತೆಗೆದು ನಾನು ವರ್ಮಿ ಕಾಂಪೋಸ್ಟಿಗೆ ಬಳಸ್ತೀನಿ. ಈ ಸ್ಲರಿನ ವರ್ಮಿ ಕಾಂಪೋಸ್ಟಿಗೆ ಬಳಸ್ತೀನಿ. ಅದು ಮುಂದುವರೆದು ವರ್ಮಿ ಕಾಂಪೋಸ್ಟೇ ಬೇರೆ ಇದೆ. ವರ್ಮಿ ಕಾಂಪೋಸ್ಟು ನಮ್ಮ ಜಮೀನಿಗೆ ಹೋಗುತ್ತೆ, ಅದು ಬೇರೆ ಬ್ರಹ್ಮಾಂಡ ಇದೆ. ಹಸುವಿಂದ ಏನು ಲಾಭ, ಆ ಗೊಬ್ಬರದಿಂದ ಏನು ಲಾಭ ಅನ್ನೋದೇ ಬೇರೆ ಬ್ರಹ್ಮಾಂಡ ಇದೆ. ಅದನ್ನು 1-2 ಸೆಕೆಂಡಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹೈಬ್ರಿಡ್ ಹಸುಗಳಲ್ಲೂ ಕೂಡ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಸ್ಟ್ರಾಂಗ್ ಇರೋದಿಲ್ಲ. ಈ ಥರ ಪವರ್ ಜಾಸ್ತಿ ಇರೋದಿಲ್ಲ ಮಿಥೇನು. ಒಂದು. ಎರಡನೇದು, ಅದನ್ನು ಹಸು ಅಂತ ಅನ್ಕೋಬೇಕಷ್ಟೇ, ಹಸು ಅಲ್ಲ, ಅದು ಕ್ರಾಸ್ ಬೀಡು. ಹಂದಿ ಮತ್ತು ಹಸುವಿನ ಜೀನ್ಸ್ನ ಕ್ರಾಸ್ ಮಾಡಿ 1975 ಹಂದಿ ಮತ್ತು ಹಸುವಿನ ಜೀನ್ಸಿಂದ 1975-76ರಲ್ಲಿ ವೈಟ್ ರೆವಲ್ಯೂಷನ್ ಆಯಿತು. ಕುರಿಯನ್ನವರು ಜರ್ಮನ್ಗೋ ಏನೋ ಹೋಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬಂದು ವೈಟ್ ರೆವಲ್ಯೂಷನ್ ಮಾಡಿದಾಗ ಬಂದಂತಹ ಪ್ರಾಣಿ ಅದು. ಕ್ಷೀರಕ್ರಾಂತಿಯ ಫಲ ಅದು. ಅದು ಹಸು ಅಲ್ಲ, ಹಸು ಥರ ಅನ್ಕೋತಾರೆ. ಅದನ್ನು ಮಾತಾಡೋಕೋದ್ರೆ ಇನ್ನೊಂದು ವರ್ಗ ಬೇಜಾರು ಮಾಡ್ಕೋತಾರೆ. ಏನು ಬ್ಯಾಡಿ ಅದು. ನಮಗೆ ನಾಟಿ ಹಸುಗಳು ಸೂಕ್ತ ಅಂತ ನಾವು ಅಂದ್ಕೊಂಡಿದ್ದೀವಿ, ನಾವು ಸಾಕ್ತಾಯಿದ್ದೀವಿ, ಅದರಿಂದ ಅನುಕೂಲನೂ ಪಡ್ಕೊಂಡಿದ್ದೀವಿ ನಾವು. ಈಗ ಮಾನ್ಯ ಪ್ರಧಾನಮಂತ್ರಿಯವರು ಹೇಳ್ತಾ ಇರೋದು ಅದನ್ನೇ, ಸ್ವಾವಲಂಬಿ ಬದುಕು, ಸ್ವಾವಲಂಬಿ ಜೀವನ, ಆತ್ಮನಿರ್ಭರ ಭಾರತ್ ಅಂತ ಏನೋ ಯೋಜನೆಗಳು ಮಾಡೋರಲ್ಲ, ಅವನ್ನ ಸದುಪಯೋಗ ಪಡಿಸ್ಕೋಬೇಕು. ಉದಾಹರಣೆಗೆ ಈಗ ನಾವು ಎಲೆಕ್ಟ್ರಿಕ್ ಮೇಲೆ ಅವಲಂಬನೆ ಆಗೋದನ್ನ ಸೋಲಾರ್ ಹಾಕ್ಸ್ಕೊಳ್ಳೋದು, ಅದಕ್ಕೂ ಕೂಡ ಸಬ್ಸಿಡಿ ಇದೆ. ಗ್ಯಾಸ್ ಮೇಲೆ ಅವಲಂಬನೆ ಆಗೋದನ್ನ ಈ ಥರ ಗೋಬರ್ ಗ್ಯಾಸ್ ಘಟಕ ಮಾಡ್ಕೊಂಡ್ರೆ ಗ್ಯಾಸು ನಾವು ಹೊರದೇಶಕ್ಕೆ ಕೊಡುವಂತಹ ಹಣನೂ ಉಳಿತದೆ. ವಿದ್ಯುತ್ತು ಬೇಕಿದ್ರೆ ನಾವು ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಮನೆಗೆ ವಿದ್ಯುತ್ ಮಾಡ್ಕೊಂಡ್ರೆ ಆ ಕರೆಂಟ್ ಬಿಲ್ ಕಟ್ಟೋದು ನಮ್ಗೆ ಉಳಿತದೆ ಹಣ. ಜೊತೆಗೆ ಈ ಗೋಬರ್ ಗ್ಯಾಸ್ ಬಳಸೋದ್ರಿಂದ ಮಾಲಿನ್ಯನೂ ನಿಯಂತ್ರಣಕ್ಕೆ ಬರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಜೊತೆಗೆ ಒಂದು 4 ಹಸುಗಳ್ನ ಸಾಕೋದ್ರಿಂದ ಮನೆ ಬಳಕೆಗೆ ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಮಜ್ಜಿಗೆ ಎಲ್ಲ ಆಗೋದ್ರ ಜೊತೆಗೆ ಗ್ಯಾಸು ಬರುತ್ತೆ. ಗ್ಯಾಸಿಂದ ಬಂದಂಥ ಸ್ಲರಿನ ಗೊಬ್ಬರ ಮಾಡ್ಕೊಂಡ್ರೆ ಗೊಬ್ಬರದ ಖರ್ಚು ಉಳಿತದೆ ಜಮೀನಿಗೆ ಹಾಕೊಂಡ್ರೆ. ಈ ಥರ ಒಂದಕ್ಕೊಂದು ಇದು ಚೈನ್ ಲಿಂಕ್ ಇದ್ದಂಗೆ. ಈಗ ನೀವು ಕೇಳಿದ್ರಿ ಮೊದಲೊಂದು ಪ್ರಶ್ನೆನ, ಗ್ಯಾಸ್ದು ನಿಜವಾಗ್ಲೂ ಪ್ರಾಬ್ಲಮ್ ಆಗಿದೆಯಾ ಇಲ್ವೋ ಅಂತ. ಅದು ಒಂದು ಕಡೆ ಒಂದು ಕಡೆ ಸಮಸ್ಯೆ ಆಗಿದೆ ಅಂತಾರೆ, ಇನ್ನೊಂದು ಕಡೆ ಏನೂ ಸಮಸ್ಯೆ ಆಗಲಿಲ್ಲ, ಕಾಳಸಂತೆಯಲ್ಲಿ ಮಾರ್ಕೆಟಲ್ಲಿ ದಂಧೆ ಮಾಡುವಂಥವ್ರು ಸೃಷ್ಟಿಸಿರೋದು ಅಂತಾರೆ. ಅದು ಒಂದೊಟ್ಟಿಗೆ ಏನಾರ ಇರಲಿ, ಇದೇ ಥರ ಯೂನಿಟ್ಗಳನ್ನ ದೊಡ್ಡದಾಗಿ ಹಾಕ್ಕೊಂಡು ಅವಕಾಶ ಇರೋರು ಹಣ ತೊಡಗಿಸ್ತೀವಿ ಅನ್ನುವಂಥವ್ರು ದೊಡ್ಡ ಮಟ್ಟದಲ್ಲಿ ಹಾಕ್ಕೊಂಡು ಒಂದು ಗೋಶಾಲೆ ಥರ ಮಾಡಿ ಹಸುಗಳನ್ನು ಸಾಕಿ ಈ ಥರ ಗ್ಯಾಸ್ ಕ್ರಿಯೇಟಿವ್ ಮಾಡಿ ಇದರಿಂದ ಅವರು ಬಂಕಲ್ಲಿ ಗ್ಯಾಸ್ ತುಂಬ್ತಾರಲ್ಲ ನೋಡಿ, ಇವಾಗ ಪೆಟ್ರೋಕೆಮಿಕಲ್ ಗ್ಯಾಸು, ಆ ಥರ ಗ್ಯಾಸ್ ಬಂಕ್ನೂ ಕೂಡ ಮಾಡಿರೋ ಉದಾಹರಣೆಗಳಿದ್ದಾವೆ ಹೊರಗಡೆ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ ಗೋ ಗ್ಯಾಸ್ ಅಂದ್ಬಿಟ್ಟು ಈಗ ಆಲ್ರೆಡಿ ವೆಹಿಕಲ್ಗಳಿಗೆ ತುಂಬ್ತಾ ಇದ್ದಾರೆ. ಇದನ್ನು ಒಂದು ಉದ್ಯಮವಾಗಿ ಮಾಡ್ಬೋದು. ಒಂದು. ಎರಡನೇದೇನು ಅಂದರೆ, ಈಗ ನಾವು ನಮ್ಮ ಮನೆಗೆ ಮಾಡ್ಕೊಂಡ್ರೂ ಸಾಕಾಗುತ್ತಲ್ಲ. ಇವಾಗ ಎಷ್ಟೋ ಈಗ ತಿಂಗ್ಳಿಗೊಂದು ಸಿಲಿಂಡ್ರು ಅನ್ನೋ ಒಂದು ವರ್ಷಕ್ಕೆ 12 ಸಿಲಿಂಡ್ರ್ ಬೇಕು. 12 ಸಿಲಿಂಡ್ರಿಗೆ 12,000 ಉಳಿತು. ಇದೇನು ಸರ್ ಇದೆ, ಏನು ಮಾಡ್ತಿದ್ರಿ ಈಗ? ಅದೇ ಈಗ ಇದರಲ್ಲಿ ಗ್ಯಾಸ್ ಲೋಡ್ ಆಗಿದೆಯಲ್ಲ, ಲೋಡ್ ಆಗಿ ಸ್ಲರಿ ಜಾಸ್ತಿ ಆಗಿದೆ. ಈಗ ಅದನ್ನ ಈ ಗ್ಯಾಸಿಗೆ ಬಿಡ್ತಾ ಇದ್ದೀನಿ. ಅಲ್ಲಿ ನೀವು ನೋಡಿದ್ರಲ್ಲ ಇನ್ನೊಂದು ಗ್ಯಾಸ್ ಇದೆ ಅಂತ ಹೇಳಿದ್ನಲ್ಲ, ದಿನ ಬಂದು ಪ್ಲಾಂಟ್ ಇದೆ ಅಲ್ಲಿ ಭೂಮಿ ಒಳಗಡೆ ಇದೆ ಡೋಮು, ಅದಕ್ಕೆ ಬಿಡ್ತಾ ಇದ್ದೀನಿ ಇದನ್ನ, ಈ ಸ್ಲರಿನ. ಇದರಲ್ಲೂ ಕೂಡ ಗ್ಯಾಸ್ ಬಂದಿರುತ್ತೆ. ಅಂದರೆ ಸಗಣಿನಿರುವಂಥ ಮಿಥೇನ್ ಏನಿದೆ ಅದನ್ನು 2 ಯೂನಿಟಿಂದ ಪೂರ್ಣ ಪ್ರಮಾಣದಲ್ಲಿ ತೆಗೆದಾಕ್ತೀನಿ ಆಚೆ. ಆವಾಗ ನಮಗೆ ಉತ್ಕೃಷ್ಟವಾದಂಥ ಒಂದು ಗೊಬ್ಬರ ಸಿಗುತ್ತೆ ವರ್ಮಿ ಕಾಂಪೋಸ್ಟ್ ಹಾಕ್ದಾಗ.
ಬಿಡು ಸಾಕು ಸಾಕು. ಇದು ಟ್ಯೂಬ್ ನೋಡಿದ್ರಲ್ಲ ನೀವು, ಹ್ಞೂ ಟ್ಯೂಬ್ದು ಅದರದ್ದು ಇದು. ಹಾಂ, ಇದು ದೀನ ಬಂದು ಗ್ಯಾಸ್ದು ಕೆಳಗಡೆ ಇದು ಬಾಟಮ್ದು. ಹಾಂ, ಇದು 2 ನೋಡಿರಿ. 4 ಒಲೆ ಇದೆ ಈಗ ನಿಮ್ಮ ಹತ್ರ. 4 ಒಲೆ ಇದೆ. ಹ್ಞೂ ಎಷ್ಟು ಅಡುಗೆ ಬೇಕು ಮಾಡ್ಬೋದು. ಒಂದು ಮಿನಿ ಫಂಕ್ಷನ್ ಮಾಡ್ಬೋದು. ಹ್ಞೂ ಒಂದು 50 ಸೀಟು 100 ಸೀಟ್ ಬಂದವ್ರೆ ಒಂದು ಫಂಕ್ಷನ್ ಮಾಡ್ಬೋದು, ಅಷ್ಟು ಗ್ಯಾಸ್ ಇರುತ್ತೆ. ಹ್ಞೂ 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 ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.